ಪ್ರೀತಿಯ ವೀಕ್ಷಕರೇ ನಮಸ್ತೆ. ನಾನು ಸ್ವಾಮಿ. ಎಲ್ಲ ಕರ್ನಾಟಕದ ಬಾಂಧವರಿಗೆ ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಗಣರಾಜ್ಯೋತ್ಸವ ಅಂದರೆ ಯಾರಿಗೆಲ್ಲ ನೆನಪು ಅಂದರೆ ನೋಡಿ, ಎಲ್ಲರಿಗೂ ಪ್ರತಿಯೊಬ್ಬ ಪ್ರಜೆಗೂ ಗಣರಾಜ್ಯೋತ್ಸವ ಅಂದರೆ ನೆನಪಿಗೆ ಬರೋದು ಒಳ್ಳೆಯ ಹೋರಾಟ. ಈ ಒಂದು ಶುಭಾಶಯ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಿಮಗೆ ತೋರಿಸ್ತಿದ್ದೀವಿ. ಅದು ಹೇಗೆ ಅಂದರೆ, ಶಾಲಾ ಮಕ್ಕಳಂತೂ ಇಡೀ ದೇಶದಲ್ಲಿ ಮಕ್ಕಳು ಎಲ್ಲ ಮುಖ್ಯ ಅಂಥ ಒಂದು ಕಾರ್ಯಕ್ರಮ ತುಮಕೂರು ಜಿಲ್ಲೆ ಗುಬ್ಬಿ ತಾಲ್ಲೂಕಿನ ಹಳ್ಳಿಲ್ಘಟ್ಟ ಗ್ರಾಮದಲ್ಲಿ ಭಾಳ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಶಾಲಾ ಮಕ್ಕಳು ಈ ರೀತಿ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡ್ತಿದ್ದಾರೆ ಅಂದರೆ ಅವ್ರಿಗೆ ನಮ್ಮ ಮಾಧ್ಯಮದ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಈ ಕಾರ್ಯಕ್ರಮವನ್ನು ನಿಮಗೆ ತೋರಿಸ್ತೀವಿ, ಬನ್ನಿ. ನಮ್ಮ ಸ್ಕೂಲ್ ಬಗ್ಗೆ ನನಗೆ ಹೆಮ್ಮೆ ಆಗುತ್ತೆ. ಏನು ವಿಷಯ ಅಂದರೆ, ನಮ್ಮ ಸರ್ಗಳು ನಾಗರ ಸರ್ರು ಏನೇ ಒಂದು ಕೇಳಿದ್ರು ಕೂಡ ನಮಗೆ ಎಲ್ಲ ಮಾಡ್ಕೊಂಡು ಕೊಡ್ತಾರೆ. ಏನೇ ಒಂದು ಭಾಷಣ ಮತ್ತು ಏನಾರ ಕೊಟ್ಟರೆ ಕೂಡ ನಮಗೆ ನಾಗರ ಸರ್ರು ಎಲ್ಲ ಏನೋ ಭಾಷಣ ಕಂಪ್ಯೂಟ್ರಲ್ಲಿ ಎಲ್ಲ ಪ್ರಿಂಟ್ ಎಲ್ಲ ತಗೊಂಡು ಕೊಡ್ತಾರೆ. ಮತ್ತು ಉಮೇಶ್ ಸರು ಕನ್ನಡ ಪಾಠವನ್ನು ಅಚ್ಚುಕಟ್ಟಾಗಿ ನಮಗೆ ಅರ್ಥ ಆಗಂಗೆ ಸಖತ್ತಾಗಿ ಮಾಡ್ತಾರೆ. ಮುಖ್ಯೋಪಾಧ್ಯಾಯರು ನಮಗೆ ಹಿಂದಿ ಪಾಠವನ್ನು ಅಚ್ಚುಕಟ್ಟಾಗಿ ಚೆನ್ನಾಗೇ ಮಾಡ್ತಾರೆ. ಮತ್ತು ಪಿ ಟಿ ಸರು ನಮಗೆ ಎಲ್ಲ ವಿಧದ ಆಟಗಳನ್ನು ಹೇಳ್ಕೊಂಡು ಕೊಡ್ತಾರೆ. ಉಮೇಶ್ ನಾಯಕ್ ಸರು ನಮ್ಮ ಸೋಷಿಯಲನ್ನು ತಂದು ಎಲ್ಲ ಹಿಂದಿನ ಘಟನೆಗಳನ್ನೆಲ್ಲ ಅಚ್ಚುಕಟ್ಟಾಗಿ ಹೇಳ್ಕೊಂಡು ಕೊಡ್ತಾರೆ. ನಾನು ಈ ಶಾಲೆಯ ಮುಖ್ಯ ಶಿಕ್ಷಕ. ಸುಮಾರು ನಾನು ಬಂದು ಒಂದು 6 ವರ್ಷ. ಅಭಿವೃದ್ಧಿ ಮಾಡೋಣ, ಸುಮಾರು ಕಾರ್ಯಕ್ರಮಗಳಲ್ಲಿ ಎಷ್ಟು ಪ್ರೋತ್ಸಾಹ ನೀಡ್ತಾ ಇದ್ದಾರೆ ಅಂದರೆ, ನಾನು ಸುಮಾರು 30-37 ವರ್ಷದ ಸರ್ವಿಸ್. ಈಗ ಶಾಲೆ ನಮ್ಮ ತುಂಬ ಅಭಿವೃದ್ಧಿ ಹೊಂದಿದೆ. ಯಾಕೆ ಅಂದರೆ, ನಾನು ಬಂದ ಮೇಲೆ ನಮ್ಮ SDMC ಅಧ್ಯಕ್ಷರಾದ ಪುಟ್ಟರಾಜರವರು 2 ಟರ್ಮ್ ನನಗೆ, ನಾವು ನಿವೃತ್ತಿ ಹೊಂದಿದ್ರು ಕೂಡ ಅವರ ಸಹಕಾರ ಹೀಗೆ ಶಾಲೆಗೆ ಇರಲಿ, ಹೀಗೆ ಇನ್ನೂ ಅಭಿವೃದ್ಧಿ. ನಮಗೆ ಏನಂದರೆ, ತಾಲೂಕಿಗೆ ನಂಬರ್ 1 ಶಾಲೆಯಾಗಿ ಅದು ಸರ್ಕಾರಿ ಸವಲತ್ತಿನ ಜೊತೆಗೆ SDMC ಅವರು ಕೂಡ ತುಂಬ ಸಹಕಾರ ಕೊಟ್ಟು ಈ ಶಾಲೆಯನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯಲ್ಲಿ ನಾವೆಲ್ಲ ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾ, ಹಾಗೆ ಮಕ್ಕಳ ಕಲಿಗೆಗೂ ಕೂಡ ತುಂಬ ಒತ್ತು ಕೊಡ್ತಾ ಇದ್ದಾರೆ. ಹಾಗೆ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿ, ಶಾಲೆಯ ಅಭಿವೃದ್ಧಿ ಆಗುತ್ತದೆ ಅಂತ ನಾನು ಹೇಳ್ತಾ ಈ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಹಿರಿಯ ಮಾಧ್ಯಮಿಕ ಪ್ರಾಥಮಿಕ ಪಾಠಶಾಲೆ ಹಳ್ಳಿಲ್ಘಟ್ಟ, ಗುಬ್ಬಿ ತಾಲೂಕು, ತುಮಕೂರು ಜಿಲ್ಲೆ. ಈ ಒಂದು ಶಾಲೆಯಲ್ಲಿ ಉತ್ತಮವಾದ ಕಲಿಕೆಗೆ ಏನು ಬೇಕೋ ಆ ಒಂದು ಉತ್ತಮವಾದ ವಾತಾವರಣ ಇದೆ, ಒಳ್ಳೆಯ ಸಿಬ್ಬಂದಿ ಕೂಡ ಇದೆ. ನಮಗೆ ಯಾವುದೇ ರೀತಿಯ ಕೊರತೆಗಳು, ಯಾಕೆ ಅಂತಂದರೆ ಇಲ್ಲಿ ಹಳೆಯ ವಿದ್ಯಾರ್ಥಿಗಳು ಮತ್ತು SDMC ಮತ್ತು ಗ್ರಾಮಸ್ಥರು ಮತ್ತು ಟೀಚರು ಮತ್ತು ಮಕ್ಕಳು, ಈ 4 ಗೋಡೆಗಳು ಒಂದೇ ಮಟ್ಟವಾಗಿದ್ದಾಗ ಆಗ್ತಕ್ಕಂಥ ಮೋಲ್ಡು ಒಂದೇ ಲೆವೆಲ್ ಆಗಿರುತ್ತೆ, ಸ್ಟ್ರೆಂತ್ ಆಗಿರುತ್ತೆ ಅನ್ನೋದಕ್ಕೆ ನಮ್ಮ ಶಾಲೆನೇ ಮುಖ್ಯ ಕಾರಣ. ಕೇವಲ ನಾನೊಬ್ಬ SDMC ಅಧ್ಯಕ್ಷ ಆಗಿರ್ಬೋದು, ಎಲ್ಲರ ಸಹಕಾರದೊಂದಿಗೆ ಇಲ್ಲಿ ಅಭಿವೃದ್ಧಿ ಆಗ್ತೈತೆ. ಇಲ್ಲಿ ಹಿಂದೆ ಇದ್ದಂಥ ಮಟ್ಟಕ್ಕಿಂತ ಸ್ವಲ್ಪ ಅಭಿವೃದ್ಧಿ ಕಾಣ್ತಾ ಐತೆ, ಇನ್ನೂ ಆಗಬೇಕು. ಯಾಕೆಂದರೆ ಈ ಶಾಲೆ 100 ವರ್ಷವನ್ನು ಪೂರೈಸುವ ಹತ್ರ ಬಂದಿದೆ. ಅದರ ರೂಪುರೇಷೆ, ಅದನ್ನು ಗುರಿಯಾಗಿ ಇಟ್ಕೊಂಡು ನಾವು ಇಲ್ಲಿ ಸ್ವಲ್ಪ ಅಭಿವೃದ್ಧಿ ಮಾಡಿ ಆ ಕಾರ್ಯಕ್ರಮ ಮಾಡಿದರೆ ಆ ಕಾರ್ಯಕ್ರಮಕ್ಕೆ ಶೋಭೆ ಬರುತ್ತದೆ ಅನ್ನೋ ಉದ್ದೇಶದಿಂದ ಇಲ್ಲಿ ಸಣ್ಣ ಪುಟ್ಟ ಅಭಿವೃದ್ಧಿಗಳನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಕಾಂಕ್ರೀಟ್ ರಸ್ತೆ ಆಗುತ್ತದೆ, ಎಲ್ಲ ಶಾಲೆಗಳಿಗೆ CC ಕ್ಯಾಮ್ರಾದ ವ್ಯವಸ್ಥೆ ಇದೆ, ನೀರಿನ ವ್ಯವಸ್ಥೆ ತುಂಬ ಚೆನ್ನಾಗಿದೆ, ನೂತನವಾಗಿ ಧ್ವಜಸ್ತಂಭ ಇದೆ. ಮಕ್ಕಳು ನೆಲದಲ್ಲಿ ಕೂತ್ಕೊತಾ ಇದ್ವಿ. ದಾನಿಗಳಿಂದ
ನಾವು ಡೆಸ್ಕ್ಗಳನ್ನು ಕೂಡ ಡೊನೇಟ್ ಮಾಡಿವು. ಇಲ್ಲಿಗೆ ದಾನಿಗಳು ತುಂಬ ಸ್ಪಂದಿಸ್ತಾ ಇದ್ದಾರೆ. ಹೊರಗಡೆ ಇರ್ತಕ್ಕಂಥ ಜನಗಳು, ಪೋಷಕರು ಮತ್ತು ಎಲ್ಲರೂ ಇಲ್ಲಿ ಓದಿದಂಥ ಹಳೆ ವಿದ್ಯಾರ್ಥಿಗಳ ಕೊಡುಗೆ ತುಂಬ ಇದೆ. ಹಾಗಾಗಿ ಆಗಿದ್ದಾಗ ಮಾತ್ರ ಇಲ್ಲಿ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ. ನಮ್ಮ ಮಾಸ್ಟರ್ಗಳು ಏನು ಮಾಡೋಕ್ಕೆ ಸಾಧ್ಯ? ಅವರು ಮಕ್ಕಳನ್ನು ತಯಾರು ಮಾಡೋದ್ರಲ್ಲಿರ್ತಾರೆ. ಅವರ ಬೇಡಿಕೆಗಳಿಗೂ ಕೂಡ ನಾವು ಸ್ಪಂದಿಸಬೇಕಾಗುತ್ತೆ. ಆವಾಗ ಶಾಲೆ ಅಭಿವೃದ್ಧಿ ಆಗುತ್ತದೆ. ಇಲ್ಲಿನೂ ತುಂಬ ಕೆಲಸಗಳಾಗಬೇಕಾಗುತ್ತೆ. ಹಾಗಾಗಿ ಈ ಶಾಲೆ ಒಂದು ಉನ್ನತದತ್ತ ಸಾಗ್ತಾ ಐತೆ ಅಂತ ಹೇಳ್ಕೊಳಕ್ಕೆ ನನಗೂ ಕೂಡ ಸಂತೋಷ ಆಗ್ತದೆ. ಇದಕ್ಕೆ ನನಗೆ SDMC ಅವರು, ನಮ್ಮ ಶಾಲೆಯ ಸಿಬ್ಬಂದಿ, ಎಲ್ಲ ಸಿಬ್ಬಂದಿ ವರ್ಗದವರು, ಟೀಚರ್ಸು, ಇಲ್ಲಿನ ಗ್ರಾಮ ಪಂಚಾಯಿತಿ ಹಾಗೂ ಹಿರಿಯರು ಎಲ್ಲರೂ ಕೂಡ ನಮಗೆ ಸಹಕಾರ ಕೊಟ್ಟು ಈ ಶಾಲೆಯನ್ನು ಅಭಿವೃದ್ಧಿಯತ್ತ ಕೊಂಡೋಗಬೇಕು ಅಂತ ಹೇಳ್ಬಿಟ್ಟು ಪಣ ತೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ತುಂಬ ಅಭಿವೃದ್ಧಿ ಆಗುತ್ತೆ ಅನ್ನೋ ಆಸೆಗಳೊಂದಿಗೆ ನಾನು ಒಂದೆರಡು ಮಾತು ಮುಗಿಸ್ತೀನಿ. ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟ ಅಧ್ಯಕ್ಷರಿಗೆ, ಶಾಲಾ ಮುಖ್ಯೋಪಾಧ್ಯಾಯರಿಗೆ ಹಾಗೂ ಶಾಲಾ ಶಿಕ್ಷಕರಿಗೆ ಮತ್ತು ಶಾಲಾ ಮಕ್ಕಳಿಗೆ ಹಾಗೂ ಅಳಿಲ್ಘಟ್ಟ ಗ್ರಾಮದ ಗ್ರಾಮಸ್ಥರಿಗೆ ನಮ್ಮ ಮಾಧ್ಯಮದ ವತಿಯಿಂದ ತುಂಬ ಧನ್ಯವಾದಗಳು.